ನಾನು ಕನೆಕ್ಟೆಡ್ ಟು ಯಾರಿಗೆ ಅಂದರೆ ನನ್ನ ಮನೆಯವರಿಗೆ, ನಾನು ಕನೆಕ್ಟೆಡ್ ಟು ಯಾರಿಗೆ ಅಂದರೆ ನನ್ನ ಆಫೀಸ್, ನಾನು ಕನೆಕ್ಟೆಡ್ ಟು ನನ್ನ ಸಮಾಜಕ್ಕೆ. ಈ ವಿಂಗಡಣೆ ಬರುತ್ತೆ. ಎಷ್ಟು ಕೆಲಸಗಳಿದೆ, ಎಷ್ಟು ಥಾಟ್ ಇದೆ, ಇವೆಲ್ಲವೂ ವಿಂಗಡಿಸ್ತೀವಿ. ಈಗ ನನಗೆ ಆ ಚಪ್ಪಲಿಯನ್ನು ಬಿಡುವಾಗ ಹೇಗೇಗೋ ಬಿಡ್ಲಾ, ಒಂದು ಚಪ್ಪಲಿ ಹೀಗೆ ಚಾರ್ಲಿ ಚಾಪ್ಲಿನ್ ಥರ, ಇನ್ನೊಂದು ಚಪ್ಪಲಿ ಹೀಗೆ ಹಾಗೆ ಬಿಡ್ಲಾ, ಅಥವಾ ಒಂಚೂರು ಆರ್ಗನೈಸ್ ಆಗಿ ಬಿಡ್ಲಾ. ಅಯ್ಯೋ ಇವನ್ ಬಿಟ್ಬಿಟ್ಟ, ಅವಳು ಬಿಟ್ಬಿಟ್ಲು, ನನ್ನ ಗಾಡಿ ಗಡ್ಡ ಆಗೋಯ್ತು, ಈ ಗಾಡಿ ಎತ್ತಕ್ಕಾಗ್ತಾ ಇಲ್ಲ, ಅಲ್ಲಿ ಯಾರನ್ನೋ ಕೇಳ್ಕೊಂಡಿದ್ದೀನಿ, ಒಂದು ಮೀಟಿಂಗ್ ಇದೆ. ಆ ಗೊಣಗಾಟ ಇಲ್ವೇ ಇಲ್ಲ ನನ್ನ ಹತ್ರ. ನನಗೆ ಇವತ್ತು ಕೆಲಸ ಮಾಡಬೇಕಾಗಿರೋದು ಬರೀ 2 ಗಂಟೆಗಳ. ಈಗ ನಾನು ಒಂದು 400-500 ಆರ್ಗನೈಸೇಷನ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟು ಕೆಲಸ ಮಾಡಿ ನಂಗೆ ಇನ್ನೊಂದು 8 ಅವರ್ ಎಕ್ಸ್ಟ್ರಾ ಟೈಮ್ ಇದೆಯಲ್ಲಪ್ಪ ಅಂತ ಅನ್ಸುತ್ತೆ. ಆಲೋಚನೆ ಅಭ್ಯಾಸ ಆಗ್ತಾ ಆಗ್ತಾ ಪ್ರತಿ ಗಂಟೆ ಆರ್ಗನೈಸ್ ಆಗುತ್ತೆ, ಪ್ರತಿ ಕೆಲಸ ಆರ್ಗನೈಸ್ ಆಗ್ಬಿಡುತ್ತೆ. ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಬೋದು, ಸ್ಟ್ರೈನ್ ಇಲ್ಲದೆ, ಸ್ಟ್ರೆಸ್ ಇಲ್ಲದೆ, ಟೆನ್ಷನ್ ಇಲ್ಲದೆ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನಲ್. ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂತ ಹೇಳಿದಾಗ ನಾವು ಹೆಲ್ತ್, ದೈಹಿಕವಾದ ಆರೋಗ್ಯ, ಮಾನಸಿಕವಾದ ಆರೋಗ್ಯ ಎರಡನ್ನೂ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದಟ್, ಯೋಗಾತ್ಮ ಶ್ರೀಹರಿ ಅವರ ವಂಡರ್ಫುಲ್ ಕಾನ್ಸೆಪ್ಟ್ 4M ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡಲ್ಲಿ ತುಂಬ ವಿಚಾರಗಳನ್ನ, ಒಂದಷ್ಟು ಟಾಪಿಕ್ಗಳನ್ನ ಈ ಹಿಂದೆನೂ ಮಾತಾಡಿದ್ದೀವಿ, ಎಲಾಬರೇಟಿವ್ ಆಗಿ ಮಾತಾಡಿದ್ದೀವಿ. ಇವತ್ತು ಸೀದಾ ವಿಷಯಕ್ಕೆ ಬಂದ್ಬಿಡೋಣ. ಅವ್ರದ್ದೇ ವಿಷಯ ಇದು. ಅವ್ರನ್ನ ವೆಲ್ಕಮ್ ಮಾಡಿಬಿಟ್ಟು ಸೀದಾ ನಮ್ಮ ಮೆಂಟಲ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ಏನೇನು ಆಸ್ಪೆಕ್ಟ್ಗಳಿದೆ, ಸಬ್ಜೆಕ್ಟ್ಗಳಿದೆ, ಅದನ್ನು ಹೇಗೆ ಈಸಿಯಾಗಿ ನಾವು ಲೈಫಲ್ಲಿ ಅಳವಡಿಸ್ಕೊಳ್ಬೋದು, ಚಿಕ್ಕದಾಗಿ ಅವ್ರು ಆಲ್ರೆಡಿ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇವತ್ತು ಕೇಳಿದ್ವಿ ಅಂದರೆ ಇವತ್ತು ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿಯಾಗಿ ಏನು ಅವ್ರು ಹೇಳ್ತಾರೆ ಅಂತ ಕೇಳೋಣ. ಫಸ್ಟ್ ಲೆಟ್ಸ್ ವೆಲ್ಕಮ್ ಹಿಮ್. ಸರ್ ನಮಸ್ತೆ. ನಮಸ್ತೆ. 4M ಅಂತ ಬಂದಾಗ ಇದ್ರವರೆಗೆ ಸಾಕಷ್ಟು ವಿಷಯ ಮಾತಾಡಿದ್ದೀವಿ. ಒಂದು ನನಗೆ ಅನ್ಸೋದೇನೆಂದರೆ, ಕೆಲವರು ನಾವು ಕಂಪೇರ್ ಮಾಡ್ಕೊಳ್ತೀವಿ ಅವ್ರು ಎಷ್ಟು ಚೆನ್ನಾಗಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ. ಎಲ್ರಿಗೂ ಅದೇ ದೇಹ, ಅದೇ ಮನಸ್ಸು, ಸೇಮ್ ಕೆಪಾಸಿಟೀಸ್, ಆಲ್ಮೋಸ್ಟ್ ಸೇಮ್ ಸ್ಟ್ರಕ್ಚರ್, ನೋಡಲಿಕ್ಕೆ ಹ್ಯೂಮನ್ ಅಂತ ಗೊತ್ತಾಗೋ ಹಾಗೆ. ಒಬ್ಬರು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗ್ತಾರೆ, ಒಬ್ಬರು ತುಂಬ ಪವರ್ ಆಗ್ತಾರೆ, ಅಥವಾ ಮೆಂಟಲ್ ಪವರ್ ಅಂತ ಹೇಳ್ತೀನಿ ನಾನು. ಅಂದರೆ ಏನೊಂದು ಡಿಸಿಷನ್ ತಗೊಳ್ಳೋ ಶಕ್ತಿ ಇರಲ್ಲ, ಏನನ್ನು ಯೋಚನೆ ಮಾಡೋ ಶಕ್ತಿ ಇರಲ್ಲ. ಯಾಕೆ ಹೇಗಾಗುತ್ತೆ ಅಂತ? ಆಲೋಚನಾ ಶಕ್ತಿ ಕೆಲವರಿಗೆ ಇರುತ್ತೆ, ಕೆಲವರಿಗೆ ಇರಲ್ಲ. ನಮ್ಮಲ್ಲಿ ಯೋಗ ಅಂದರೆ ಮೆಡಿಟೇಷನ್. ಯೋಗ ಇಸ್ ಲಿಂಕ್ ಟು ಮೆಡಿಟೇಷನ್, ಅಥವಾ ಮೆಡಿಟೇಷನ್ ಇಸ್ ಲಿಂಕ್ ಟು ಯೋಗ. ಮೆಡಿಟೇಷನ್ ಮಾಡುವಾಗ ಏನಾಗುತ್ತೆ, ಎಲ್ಲ ವಿಚಾರಗಳು ರಶ್ ಆಫ್ ಥಾಟ್ಸ್ ಇದೆ, ವಿಂಗಡಿಸ್ತೀವಿ. ಏನೇನು ವಿಂಗಡಿಸ್ಬೋದು? ಈಗ ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ, ನಾನು ನನ್ನ ಫಿಸಿಕಲ್ ಬಾಡಿ, ನಾನು ಕನೆಕ್ಟೆಡ್ ಟು ಯಾರಿಗೆ ಅಂದರೆ ನನ್ನ ಮನೆಯವರಿಗೆ, ನಾನು ಕನೆಕ್ಟೆಡ್ ಟು ಯಾರಿಗೆ ಅಂದರೆ ನನ್ನ ಆಫೀಸ್, ನಾನು ಕನೆಕ್ಟೆಡ್ ಟು ನನ್ನ ಸಮಾಜಕ್ಕೆ. ಇಷ್ಟೇ ಅಲ್ವಾ? ಈ ವಿಂಗಡಣೆ ಬರುತ್ತೆ. ಎಷ್ಟು ಕೆಲಸಗಳಿದೆ, ಎಷ್ಟು ಥಾಟ್ ಇದೆ, ಇವೆಲ್ಲವೂ ವಿಂಗಡಿಸ್ತೀವಿ, ಲಿಸ್ಟ್ ಹಾಕೋತೀವಿ, ಡೈರಿ ಬರೆದ ಹಾಗೆ. ಉದಾಹರಣೆಗೆ ನನ್ನ ಬಗ್ಗೆ ನಾನು ಡೈರಿ ಬರೀಬೇಕು ಅಂತಂದರೆ ಅದಕ್ಕೊಂದು ಡೈರಿ ಇಡ್ತೀನಿ, ಅಥವಾ ಅದಕ್ಕೊಂದು ಫೋಲ್ಡರೋ ಪೇಜೋ ಇಡ್ತೀನಿ. ನನ್ನ ಮನೆಯವರದ್ದು ವಿಷಯ ಬರೀಬೇಕಂತಂದ್ರೆ ಅದಕ್ಕೊಂದು ಡೈರಿನೋ ಒಂದು ಪೇಜೋ ಇಡ್ತೀನಿ. ಅಂದರೆ ವಿಂಗಡಿಸ್ತೀವಿ, ಬೈಫರ್ಕೇಟ್ ಮಾಡ್ತೀನಿ, ಅಲೋಕೇಟ್ ಮಾಡ್ತೀನಿ. ನನ್ನ ಬ್ರೈನ್ ಸ್ಪೇಸ್ ಎಷ್ಟಿದೆ ಅಷ್ಟು ವಿಚಾರಗಳಿಗೆ, ಜನಕ್ಕೆ, ಪದಾರ್ಥಗಳಿಗೆ ಹೋಗುತ್ತೆ. ಈಗ ನನಗೆ ಕ್ಲಾರಿಟಿ ಬಂತು, ನನ್ನ ಸ್ಪೀಡ್ ಜಾಸ್ತಿ ಆಯಿತು. ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಬೇಕಪ್ಪ ಆಲೋಚನೆ ಮಾಡಿ ಬರೆದಿಟ್ಕೊಂಡ್ರೆ ನನ್ನ ಇಡೀ ದಿನದ ಕೆಲಸವನ್ನು 1 ಗಂಟೆಯಲ್ಲಿ ಮುಗಿಸ್ಕೋಬೋದು. ಸೊ ಪ್ಲಾನಿಂಗ್, ಆಲೋಚನೆ ನಾರ್ಮಲಿ ಜನ ಮಾಡಲ್ಲ. ಈಗ ಬೆಳಗ್ಗೆ ಎದ್ದು ಬಂದು ನನ್ನ ಆಫೀಸಲ್ಲಿ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಡೈರಿ ಬರೀರಿ, ಬ್ಯಾಂಕ್ ಪಾಸ್ಬುಕ್ ಇದ್ದ ಹಾಗೆ. ಈಗ ಪಾಸ್ಬುಕ್ ತೊಗೊಂಡು ಹೋಗ್ತೀರಿ ಬ್ಯಾಂಕ್ ಹತ್ರ. ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಇವತ್ತು ಜಮಾ ಆಗಿದೆ ಅಂದರೆ ಕ್ರೆಡಿಟ್ ಎಷ್ಟಾಗಿದೆ, ಎಷ್ಟು ಪೇಮೆಂಟ್ಸ್ ಆಗಿದೆ ಅಥವಾ ಡೆಬಿಟ್ಸ್ ಎಷ್ಟಾಗಿದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಇರುತ್ತಲ್ವಾ. ಈಗ ಕೆಲಸಗಳಿಗೂ ಹಾಗೆ ಮಾಡ್ಕೊಳ್ಳೋಣ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ವರ್ಕ್ಸ್ ಅಂದರೆ ಏನೇನು ಕೆಲಸಗಳಿದೆ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಕೆಲಸ ಇದೆ, ಇವತ್ತು ಹೊಸ ಕೆಲಸ ಎಷ್ಟು ಬಂತು, ಎಷ್ಟು ಕೆಲಸ ಕಂಪ್ಲೀಟ್ ಮಾಡಿದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ವರ್ಕ್ಸ್ ಮಾಡ್ಬೋದಾ? ಈಗ ನಮಗೆ ಇಷ್ಟು ಕೆಲಸ ಇದೆ ಅಂದ ತಕ್ಷಣನೇ ಇದನ್ನು ಇನ್ನೂ ಬೈಫರ್ಕೇಟ್ ಮಾಡ್ಕೋಬೋದಾ? ನನ್ನ ಸ್ವಂತಕ್ಕೆ ಸಂಬಂಧಪಟ್ಟದ್ದು, ನನ್ನ ಮನೆಯವರಿಗೆ ಸಂಬಂಧಪಟ್ಟದ್ದು,
ನನ್ನದೇ ಆಫೀಸಿಗೆ ಸಂಬಂಧಪಟ್ಟದ್ದು, ನನ್ನ ಸಮಾಜಕ್ಕೆ ಸಂಬಂಧಪಟ್ಟದ್ದು, ದೇಶಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಎಷ್ಟು ಬೇಕಾದ್ರೂ ದೊಡ್ಡದು ಮಾಡ್ಕೊಂಡು ಹೋಗ್ಬೋದು. ಬೈಫರ್ಕೇಟ್ ಮಾಡ್ಬೋದಾ? 2 ಭಾಗ ಮಾಡ್ಬೋದಾ? ಪ್ರಯಾರಿಟಿ, ನಾನ್ ಪ್ರಯಾರಿಟಿ ಅಂತ. ಇದು ಬೇಕು, ಇದು ಬೇಡ, ಇದನ್ನು ಮುಂದಿನ ತಿಂಗಳಿಗೂ ಮಾಡಬಹುದು ಅಂತ ಕೊಡ್ಬೋದಾ? ಸೊ ಹೀಗೆ ಎಷ್ಟು ಬೈಫರ್ಕೇಶನ್ ಆಗುತ್ತೆ. ನನಗೆ ಇವತ್ತು ಕೆಲಸ ಮಾಡಬೇಕಾಗಿರೋದು ಬರೀ 2 ಗಂಟೆಗಳ ಕಾಲ. ಈಗ ನಾನು ಒಂದು 400-500 ಆರ್ಗನೈಸೇಷನ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟು ಕೆಲಸ ಮಾಡಿ ನಂಗೆ ಇನ್ನೊಂದು 8 ಅವರ್ ಎಕ್ಸ್ಟ್ರಾ ಟೈಮ್ ಇದೆಯಲ್ಲಪ್ಪ ಅಂತ ಅನ್ಸುತ್ತೆ. ಈ ಮಾತನ್ನ ಕೇಳಕ್ಕೆ ಎಷ್ಟು ಜನ ಕಾಯ್ತಿದ್ದಾರೆ? ಎಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ನನಗೆ ಟೈಮ್ ಉಳ್ಕೊಳ್ಳುತ್ತೆ ಅಂತ ಆಲೋಚನೆ ಮಾಡಿದ್ರೆ ಇದೆಲ್ಲ ಬರುತ್ತೆ. ಓಕೆ, ಆಲೋಚನೆ ಅಭ್ಯಾಸ ಆಗ್ತಾ ಆಗ್ತಾ ಪ್ರತಿ ಗಂಟೆ ಆರ್ಗನೈಸ್ ಆಗೋಗ್ಬಿಡುತ್ತೆ, ಪ್ರತಿ ಕೆಲಸ ಆರ್ಗನೈಸ್ ಆಗಿಬಿಡುತ್ತೆ. ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಬೋದು, ಸ್ಟ್ರೈನ್ ಇಲ್ಲದೆ, ಸ್ಟ್ರೆಸ್ ಇಲ್ಲದೆ, ಟೆನ್ಷನ್ ಇಲ್ಲದೆ. ನೀವು ಇದನ್ನ ಎಷ್ಟು ಕೂಲಾಗಿ ಹೇಳ್ತಿದ್ದೀರಲ್ಲ, ಇಷ್ಟೇ ಕೂಲಾಗೆ ನಮಗೂ ಹೀಗೆ ಇರಬೇಕು ಲೈಫ್ ಅಂತ ಆಸೆ ಪಡೋರು ತುಂಬ ಜನ ಇದ್ದಾರೆ. ಈ ಫೋರಮಲ್ಲಿ ತುಂಬ ಡಿಫ್ರೆಂಟ್ ಟಾಪಿಕ್ಸ್ ಮಾತಾಡಿದ್ದೀವಿ. ನನಗಿವಾಗ ವಾಟ್ ಐ ವಾಂಟ್ ಟು ನೋ ಫ್ರಮ್ ಯು ಇಸ್ ಅದೇ ಸಬ್ಜೆಕ್ಟ್ಗಳನ್ನ ವಿತ್ ಕ್ಲಾರಿಟಿ ಚಿಕ್ಕದಾಗಿ, ಸೊ ದಟ್ ಕೇಳಿಸ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಅವ್ರ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು. ಇದು ಒಂದು ಎಪಿಸೋಡ್ ನೋಡಿದ್ರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಸಿಂಪಲ್ ಅನ್ನಿಸ್ಬೇಕು, ಈಸಿ ಅನ್ನಿಸ್ಬೇಕು. ನಾನು ಈ ಕ್ಷಣನೇ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನಾನು ಹೀಗೆ ಅವ್ರ ಥರನೇ, ಶ್ರೀಹರಿ ಅವ್ರ ಥರನೇ ಚಿಲ್ಲಾಗಿರ್ತೀನಪ್ಪ ಅಂತ ಅನ್ನಿಸ್ಬೇಕು. ಹಂಗಿಂತ ಚೆನ್ನಾಗಿದೆ. ಒಂದಷ್ಟು ಟಾಪಿಕ್ಸ್ಗಳು, ಅದರಲ್ಲಿ ಒಂದಷ್ಟು ಕೇಸ್ ಸ್ಟಡೀಸ್ಗಳನ್ನ ಹೇಳೋದ್ರ ಮೂಲಕ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಆಗಿ ಹೇಳ್ಬೋದಾ? ನನ್ನ ಮನೆಯಿಂದ ತಗೋತೀವಿ. ಎಸ್ ಪ್ಲೀಸ್. ನನ್ನ ಮನೆ ಶುರು ಆಗೋದು ಎಲ್ಲಿ ಅಂದರೆ, ನನ್ನ ವೆಹಿಕಲ್, ಕಾರು, 2 ವೀಲರ್ಸ್ ಒಂದಷ್ಟಿದೆ, ಅದನ್ನು ಪಾರ್ಕ್ ಮಾಡೋದ್ರಲ್ಲಿ. ಓಕೆ, ನಾನು ಹೇಗೇಗೋ ಪಾರ್ಕ್ ಮಾಡಿಬಿಟ್ರೆ ಬಾಕಿಯವರಿಗೆ ಪಾರ್ಕ್ ಮಾಡ್ಲಿಕ್ಕೆ ಆಗತ್ತಾ? ಜಾಗ ಇದೆ. ನಮ್ಮ ಮನೆಯಲ್ಲಿ 8 ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇದೆ, ವೆಹಿಕಲ್ಸು ಇದೆ. ಕರೆಕ್ಟ್ ಸ್ಲಾಟಲ್ಲಿ ಇಡ್ಲಾ ಅಥವಾ ಎಲ್ಲೆಲ್ಲೋ ಇಡ್ಲಾ? ಇದು ನಾನು ಫಸ್ಟು. ಸೊ ನಾವು ಸ್ಲಾಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಇದು ನಿಂದು, ಇದು ಇನ್ನೊಬ್ಬರದು, ಇದು ನಂದು. ಸ್ಲಾಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಈ ಸಬ್ಜೆಕ್ಟಿಗೆ ಏನಂತ ಕರಿಬೋದು ನಾವು? ಪಾರ್ಕಿಂಗ್ ಅಂತ. ಸೊ ಇವತ್ತಿನ ಸಬ್ಜೆಕ್ಟ್ ಇಸ್ ಪಾರ್ಕಿಂಗ್. ಓಕೆ. ಸೊ ನನ್ನ ಮನೆಯ ಮೊದಲನೇ ಕೆಲಸ ಅಂದರೆ ಪಾರ್ಕಿಂಗ್. ಕಾರ್ ಪಾರ್ಕಿಂಗ್ ಆಯಿತು. ಅಲ್ಲಿಂದ ಮೇಲೆ ನನ್ನ ಮನೆ 2nd ಫ್ಲೋರಲ್ಲಿದೆ. ನಾನು 2nd ಫ್ಲೋರಿಗೆ ಬಂದರೆ ಮೊದಲನೇದು ಅಲ್ಲಿ ಒಂದಷ್ಟು ಚಪ್ಪಲಿಗಳು, ಶೂಗಳು ಇದೆ. ಯಾರ್ದು? ನನ್ನದು, ನನ್ನ ತಾಯಿದು, ನನ್ನ ಮನೆಯವಳದು ಇದೆ. ಈಗ ಅದರಲ್ಲಿ 2 ಭಾಗ ಮಾಡಿದ್ರೆ ಶೂಗಳು, ಚಪ್ಪಲಿಗಳು ಅಂತ 2 ಭಾಗ ಮಾಡ್ಬೋದಾ? ಅದನ್ನು ಕರೆಕ್ಟಾಗಿ ಇಡ್ಬೋದಾ? ಜಾಗ ಇರುತ್ತೆ. ಇಲ್ಲ, ಒಂದು ಸ್ಟ್ಯಾಂಡ್, ಶೂ ಸ್ಟ್ಯಾಂಡ್ ತಂದು ಇಟ್ಕೋತೀವಿ ಅಷ್ಟೇ. ಇನ್ವೆಸ್ಟ್ಮೆಂಟ್ ಎಷ್ಟು? ಶೂ ಸ್ಟ್ಯಾಂಡ್ ತಂದು ಇಡುವಷ್ಟು ಇಡ್ಬೋದಾ? ಈಗ ನನಗೆ ಆ ಚಪ್ಪಲಿಯನ್ನು ಬಿಡುವಾಗ ಹೇಗೇಗೋ ಬಿಡ್ಲಾ? ಒಂದು ಚಪ್ಪಲಿ ಹೀಗೆ, ಚಾರ್ಲಿ ಚಪ್ಪಲಿ ಅಂತಾರೆ, ಇನ್ನೊಂದು ಚಪ್ಪಲಿ ಹೀಗೆ, ಒಂದು ಕಾಲು ಹಿಂಗಿರುತ್ತೆ ನೋಡಿ, ಹಾಗೆ ಬಿಡ್ಲಾ ಅಥವಾ ಒಂಚೂರು ಆರ್ಗನೈಸ್ ಆಗಿ ಬಿಡ್ಲಾ? ನೀವಾದ್ರೆ ಏನು ಮಾಡ್ತೀರಿ? ಆರ್ಗನೈಸ್ ಆಗಿ ಮೊದಲು ಹೇಗೇಗೋ ಅದೇ ಕಾಲು ಹಿಂಗಿಂಗೆಲ್ಲ ಇರೋ ಹಾಗೆ ಬಿಡ್ತಾ ಇದ್ವಿ. ಆಯ್ತಾ? ಎಷ್ಟು ಖರ್ಚಾಗತ್ತೆ ಅದಕ್ಕೆ? ಅನದರ್ 2 seconds. 2 ಸೆಕೆಂಡು. ದುಡ್ಡು ಎಷ್ಟು ಖರ್ಚಾಗತ್ತೆ? ಇಲ್ಲ. ಈಗ ನೀವು ನೀಟಾಗಿ ಬಿಡೋವಾಗ ನಿಮ್ಮ ಮನಸ್ಸು ಏನಾಗುತ್ತೆ? ಅಲರ್ಟ್ ಆಗುತ್ತೆ, ಆರ್ಗನೈಸ್ ಆಗುತ್ತೆ. ಮನಸ್ಸು ಆರ್ಗನೈಸ್ ಆಗಿದ್ರೆ ಮಾತ್ರ ನನ್ನ ಚಪ್ಪಲಿ ಸರಿಯಾಗಿ ಬಿಡ್ಲಿಕ್ಕೆ ಸಾಧ್ಯ. ಮನಸ್ಸು ಡಿಸ್ಟರ್ಬ್ ಆಗಿದೆ, ವ್ಯಗ್ರ ಆಗಿದೆ, ಗೊತ್ತಾಗ್ತಾ ಇಲ್ಲ, ಹೇಗೆಗೋ ಬಿಟ್ಟು ಹೋಗ್ತಾ ಇದ್ದೀವಿ. ಒಂದು ಚಪ್ಪಲಿ ಈ ಕಡೆಗೆ, ಒಂದು ಚಪ್ಪಲಿ ಈ ಕಡೆಗೆ. ಎಷ್ಟೊತ್ತು ಬೇಕು? ಸೊ ಪಾರ್ಕಿಂಗಿನ 2ನೇ ಕೆಲಸ ಖರ್ಚೇ ಇಲ್ಲದೆ ಮಾಡುವಂತಹ ಕೆಲಸ. ಕರೆಕ್ಟ್. ಸಾಮಾನ್ಯವಾಗಿ ಏನಿಸ್ಬಿಡುತ್ತೆ, ಎಷ್ಟೊಂದು ದೊಡ್ಡ ಕೆಲಸ ಇರೋ ಚಪ್ಪಲಿ ಬಿಡೋದು ಒಂದು ವಿಷಯನ ಅಂತ. ಬಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಸಿಂಪಲ್ ವಿಷಯದಿಂದ ಬೀಯಿಂಗ್ ಆರ್ಗನೈಸ್ಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನನ್ನ ಮನೆಗೆ ಯಾರು ಬೇಕಾದರೂ ಬರಲಿ, ಎಷ್ಟೊತ್ತಿಗೆ ಬೇಕಾದ್ರೂ ಬರಲಿ, ಯಾವುದೇ ದಿನ ಬರಲಿ, ಇನ್ಸ್ಪೆಕ್ಷನ್ ಮಾಡಲಿ, ನನ್ನ ಕಾರು, 2 ವೀಲರ್ಸು, ಚಪ್ಪಲಿಗಳು ನೀಟಾಗಿ ಆರ್ಗನೈಸ್ ಆಗಿರುತ್ತೆ. ಈಗ ಅದು ನನ್ನ ಮನಸ್ಥಿತಿ ತೋರಿಸಲ್ವಾ? ಖಂಡಿತ. ಯಾರೋ ಬಂದಿದ್ದಾರೆ, ನಾನು ನೀಟಾಗಿ ಬಿಟ್ಟಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಚಪ್ಪಲಿಗಳಿದೆ, ನನ್ನ ಮನೇಲೂ ಅಷ್ಟೇ ಚಪ್ಪಲಿ ಇರೋದು. ಯಾರ್ಯಾರ ಮನೇಲಿ ಇರುತ್ತಲ್ಲ, 2-2, 3-3 ಇಟ್ಕೊಂಡಿರ್ತೀವಿ, ಅಷ್ಟೇ ಚಪ್ಪಲಿಗಳು ನಮ್ಮದು ಅಲ್ವಾ? ಸೊ ಈಗ ನನಗೆ ಆರಾಮಾಯ್ತಾ ಇಲ್ವಾ? ನನ್ನ ಚಪ್ಪಲಿ ಹುಡುಕೊಳ್ಳೋಕ್ಕೆ ಒದ್ದಾಡಬೇಕಾ? ಇಲ್ಲ ಅಲ್ವಾ? ಸೊ ಆಯ್ತು. 2ನೇ ಪಾರ್ಕಿಂಗ್ ಮನೆಯಿಂದ ತಗೋತಾ ಇದ್ದೀವಿ. 3ನೇ ಪಾರ್ಕಿಂಗ್ ನಿಮ್ಮ 2 ವೀಲರೋ ಅಥವಾ 4 ವೀಲರ್ ತಂದು ಕೀ ತಂದು ಎಲ್ಲಿಡ್ತೀವಿ? ಕೀ ಬಾಕ್ಸ್. ನಿಜ ಇದೆಯಾ? ಸರಿ. ಇಲ್ಲದೆ ಇದ್ದರೆ ನಾವೇನು ಮಾಡ್ತೀವಿ? ನಾರ್ಮಲಿ ಎಲ್ಲಿ ಕೈಗೆ ಸಿಗುತ್ತೆ ನಮ್ಮ ಜಾಗ ಅಲ್ಲಿಡ್ತೀವಿ, ಹೌದಾ? ಈಗ ಅದಕ್ಕೆ ಒಂದು ಕೀ ಸ್ಟ್ಯಾಂಡ್ ಅಂದರೆ ತುಂಬ ಚೆನ್ನಾಗಿರುವ ಸ್ಟ್ಯಾಂಡ್ 1000 ರೂಪಾಯಿ ಆಗ್ಬೋದು, ತುಂಬ ಆರಾಮದಲ್ಲಿರುವ ಸ್ಟ್ಯಾಂಡ್ ಅಂದರೆ 100 ರೂಪಾಯಿಗೆ ಸಿಗುತ್ತೆ.
ಅಥವಾ 100 ರೂಪಾಯಿಯೂ ಬೇಡ, ಒಂದು ಡಬ್ಬಿನಲ್ಲಿ ಇಡ್ಬೋದು. ಹೌದಾ? ಒಂದು ಪ್ಲಾಸ್ಟಿಕ್ ಬಾಕ್ಸ್ ಎತ್ತಿಡ್ಬೋದಾ? ಪಾರ್ಕಿಂಗ್ 3 ಅಲ್ವಾ? ಇದೆಲ್ಲ ಏನು ತೋರಿಸುತ್ತೆ? ನಾನು ನನಗೋಸ್ಕರ ಆರ್ಗನೈಸ್ ಆಗ್ತಾ ಇದ್ದೀನಿ. ಈಗ ನನಗೆ ಟೈಮ್ ಎಷ್ಟು ಸೇವ್ ಆಯಿತು ಅಂತ ಹೇಳ್ಬಿಡ್ತೀನಿ. ನನ್ನ ಗಾಡಿ ಕರೆಕ್ಟಾಗಿ ಬಿಟ್ಟಿದ್ರಿಂದ ವಾಪಸ್ ತೆಗಿಬೇಕಾದ್ರೆ ನಂಗೆ ತೊಂದರೆ ಆಗಲಿಲ್ಲ. ನಂಗೆ ಏನೋ ಅರ್ಜೆಂಟ್ ಇದೆಪ್ಪ, ನಾನು ಹೋಗಬೇಕು, ಯಾರೋ ನನಗೆ ಅಡ್ಡ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನಾನು ಮಾತ್ರ ಆರ್ಗನೈಸ್ ಆಗೋವಂಥದ್ದಲ್ಲ, ನನ್ನ ಮನೆಯಲ್ಲಿ ಎಲ್ಲರ ಸದಸ್ಯರು ಆರ್ಗನೈಸೇ ಆಗಬೇಕು. ಅಭ್ಯಾಸ ಆಗೋಗಿದೆ, ಆರ್ಗನೈಸ್ ಆಗ್ತಾ ಇದ್ದೀವಿ. ಗೊಣಗಾಟ ನಿಂತೋಯ್ತಾ? ಅಯ್ಯೋ ಇವನು ಬಿಟ್ಬಿಟ್ಟ, ಅವಳು ಬಿಟ್ಬಿಟ್ಲು, ನನ್ನ ಗಾಡಿಗೆ ಅಡ್ಡ ಆಗೋಯ್ತು, ಈ ಗಾಡಿ ಎತ್ತಕ್ಕಾಗ್ತಾ ಇಲ್ಲ, ಅಲ್ಲಿ ಯಾರನ್ನೋ ಕೇಳ್ಕೊಂಡಿದ್ದೀನಿ, ಒಂದು ಮೀಟಿಂಗ್ ಇದೆ. ಆ ಗೊಣಗಾಟ ಇಲ್ಲವೇ ಇಲ್ಲ ನನ್ನ ಹತ್ರ. ಅಷ್ಟು ಟೈಮ್ ವೇಸ್ಟ್ ಇಲ್ಲ, ಗೊಣಗಾಟ ಇಲ್ಲ, ಫ್ರಸ್ಟ್ರೇಷನ್ ಇಲ್ಲ. ನಂಗೆ ಅಷ್ಟು ಟೈಮ್ ಉಳಿಲಿಲ್ವಾ? ಎಷ್ಟು ಖರ್ಚಾಯಿತು? ಸುಮ್ಮನೆ ಒಂದು ಟ್ಯೂನ್ ಮಾಡಿಕೊಂಡ್ರೆ ಸಾಕು ಅಲ್ವಾ? ಅದಾದಮೇಲೆ ಚಪ್ಪಲಿ. ನಾನು ಚಪ್ಪಲಿಗೆ ಹುಡುಕ್ಬೇಕಾ? ಇಲ್ಲ, ನೀಟಾಗಿರುತ್ತೆ. ನಂಗೆ ಯಾವುದು ಬೇಕೋ, ಇವತ್ತು ಚಪ್ಪಲಿ ಬೇಕೋ, ಶೂ ಬೇಕೋ, ವಾಕಿಂಗ್ ಹೋಗ್ಬೇಕಾದ್ರೆ ಶೂ ಬೇಕು, ಇನ್ಯಾವುದೋ ಸುಮ್ಮನೆ ಇಲ್ಲೇ ಹತ್ತಿರದಲ್ಲಿ ಹೋಗಿ ಬರಬೇಕು, ಒಂದು ಕ್ಯಾಶುಯಲ್ ಚಪ್ಪಲಿಗಳು ನಮ್ದಿರುತ್ತೆ. ಇಷ್ಟು ನಂಗೆ ಆರ್ಗನೈಸ್ ಆಯ್ತಲ್ವಾ? ಈ ಚಪ್ಪಲಿ ಹುಡುಕ್ಬೇಕಾ ಈಗ ನಾನು? ಎಲ್ಲಿ ಬಿಟ್ಬಿಟ್ಟಿದ್ದೀನಿ, ಎಲ್ಲಿ ಬಿಟ್ಟೆ, ಹೆಂಗೆ ಹೋಗ್ಬಿಟ್ಟೆ, ಅದೆಲ್ಲ ಏನಿರಲ್ಲ. ಕೀ ಎಲ್ಲೋ ಇಡಬೇಕಾಗಿತ್ತು, ಎಲ್ಲೋ ಇಟ್ಟಿದ್ದೀನಿ. ತುಂಬಾ ಸಫರ್ ಆಗುವಂತ. ಎಲ್ಲರೂ ಕೂಡ ಆರ್ಗನೈಸ್ ಆಯ್ತಾ? ಇದನ್ನ ಪಾರ್ಕಿಂಗ್ ಅಂತ ಕರಿಬೋದಲ್ವಾ? ಪಾರ್ಕಿಂಗ್ ಅನ್ನೋ ನಮ್ಮ ತಲೆಯಲ್ಲಿ ಇಲ್ಲಿವರೆಗೂ ವೆಹಿಕಲ್ಸ್ ಅಂತ ಮಾತ್ರ ನಾವು ಅನ್ಕೊಂಡಿರೋದು. ಇಲ್ಲ, ಪಾರ್ಕಿಂಗ್ ಅನ್ನೋದು ಇಡುತ್ತೀವಿ ಅಂತ. ಈಗ ಇಡುವಿಕೆಯಲ್ಲಿ 2 ಭಾಗ ಇದೆ. ಸರಿಯಾಗಿ ಇಡ್ತೀವಿ, ಸರಿಯಾಗಿ ಇಡಲ್ಲ, ಎರಡೂ ಪಾರ್ಕಿಂಗೇನೆ. ನೀವು ಹೇಗೇಗೋ ಮಾಡಿದ್ರೆ ವೆಹಿಕಲ್ಲು ಪಾರ್ಕಿಂಗು, ಅದು ಪಾರ್ಕಿಂಗೇನೆ. ಆರ್ಗನೈಸ್ ಮಾಡಿದ್ರು ಪಾರ್ಕಿಂಗೇನೆ. ಇಲ್ಲಿ 2 ಭಾಗ: ಆರ್ಗನೈಸ್ಡ್ ಪಾರ್ಕಿಂಗ್, ಅನ್ಆರ್ಗನೈಸ್ಡ್ ಪಾರ್ಕಿಂಗ್. ಆರ್ಗನೈಸ್ಡ್ ಪಾರ್ಕಿಂಗ್ ಆಫ್ ವೆಹಿಕಲ್ಸ್, ಅನ್ಆರ್ಗನೈಸ್ಡ್ ಪಾರ್ಕಿಂಗ್ ಆಫ್ ವೆಹಿಕಲ್ಸ್. ಸೊ 2 ಆಯ್ತಾ? ಸೊ ಬೈಫರ್ಕೇಶನ್ ಆಯ್ತಾ? ಇಷ್ಟ. ದಿಸ್ ಈಸ್ ಕಾಲ್ಡ್ ಪಾರ್ಕಿಂಗ್. ಈ ಥರ 1 2 ಅಲ್ಲ, 1000 ಹೇಳ್ಬೋದು. ಇಷ್ಟು ಮಾಡ್ತಾ ಬಂದಂಗೆ ಆರಾಮಾಗಿರ್ತೀವಿ, ಕೂಲಾಗಿರ್ತೀವಿ. ಆ್ಯಂಡ್ ಕೂಲಾಗಿದ್ದಾಗ ಕರೆಕ್ಟ್ ಡಿಸಿಷನ್ಸ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಬ್ಯೂಟಿಫುಲ್. ಥ್ಯಾಂಕ್ ಯು ವೆರಿ ಮಚ್.